2013ರಲ್ಲಿ RSSನಲ್ಲಿ ಹುಟ್ಟಿದಂಥ ಈ ವೈರಸ್ಸನ್ನು ಅಂಟು ರೋಗವಾಗಿ ಪರಿವರ್ತಿಸಿದರು. ಈ ತೀವ್ರ ಸ್ವರೂಪದಲ್ಲಿ ಬೆಳೀತಾ ಇದೆ ಹೇಳುವಾಗ ಅನಂತನಾಗನ ಅಂತಹ ಒಂದು ಹಿರಿಯ ಕಲಾವಿದರು ನಾಯಕರಿಗೆ ಅರ್ಥವೇ ಆಗಲಿಲ್ಲ. ಅಯೋಧ್ಯೆಯಲ್ಲಿ BJP ಸೋತಾಗ ರಾಮನನ್ನು ಟ್ರೋಲ್ ಮಾಡಿ, ನಿನಗೆ ಅದೇ ಹಳೆಯ ಟೆಂಟೇ ಆಗಬೇಕು, ಅಲ್ಲಿಗೆ ಕೊಂಡೋಗಿ ನಿನ್ನನ್ನು ಬಿಸಾಡ್ತೇವೆ ಹೇಳುವ ಟ್ರೋಲ್ ಮಾಡಿದರು. ಈಗ ಇವತ್ತಿನ ಜನ್ರೇಷನ್ ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಉತ್ತರ ಕೊಡುವಾಗ ನಿಮಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ. ಸೊ ಅನಂತನಾಗರವರೇ, ಈ ವೈರಸ್ಸಿನ ಪ್ರಯೋಗಶಾಲೆ RSS 2018ರವರೆಗೆ ಏಕಪಕ್ಷೀಯವಾದ ಅಕ್ಷರ ಭಯೋತ್ಪಾದನೆ, ಧ್ವನಿ ಭಯೋತ್ಪಾದನೆಯನ್ನು ಅತ್ಯಂತ ಅಸಹ್ಯವಾಗಿ, ವಿಕೃತವಾಗಿ ಜಾರಿಗೆ ತಂದದ್ದೇ ಸಂಘ ಪರಿವಾರ. ಅನಂತನಾಗ್ ಖ್ಯಾತ ಸಿನಿಮಾ ನಟ ಮತ್ತು ಜನತಾದಳದ ನಾಯಕರು. ಒಂದು, ಮೋದಿಯವರು ವಿದ್ಯಾರ್ಥಿಗಳ ಹತ್ರ ಕ್ಷಮೆ ಕೇಳಬಾರ್ದಿತ್ತು. ಮತ್ತು ಈ ನಿಂದನೆಯ ಪ್ರಕ್ರಿಯೆ ಏನಿದೆ ಇವತ್ತು ಸಮಾಜದಲ್ಲಿ, ಅದು ಇವತ್ತಿನ ಯುವಜನತೆಗೆ ಹಿಡಿದಂಥ ಒಂದು ಅಂಟು ರೋಗ. ಮೂರನೆಯದು ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಅಂದರೆ ಮೋದಿ ಅಂತ, GG ಫಾರ್ ಮೋದಿ, GG ಮೋದಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಸ್ ಆನ್ ಎ ಪಬ್ಲಿಕ್ ಇನ್ಫ್ಲುಯೆನ್ಸರ್. ಅವರ ಹೇಳಿಕೆಗೆ ಸಮಾಜದಲ್ಲಿ ಒಂದು ಚರ್ಚೆ ಆಗ್ತದೆ, ಆಗಬೇಕು. ಅದಕ್ಕೆ ಒಂದು ಸಂವಾದ ಆಗಬೇಕು ಅನ್ನೋ ಆಶಯದಿಂದಲೇ ನಾವು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀವಿ. ಅದೇ ಇಲ್ಲ ಹೋದರೆ ಅದು ಒನ್ ಸೈಡ್ ಹೋಗ್ತಾ ಇರುತ್ತೆ. ನಾನೊಂದು ಸ್ವಲ್ಪ ಸಾರ್ವಜನಿಕರಿಗೆ ಮತ್ತು ಅನಂತನಾಗ್ ಅವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈ ಅಂಟು ರೋಗ ಯಾವಾಗ ಪ್ರಾರಂಭವಾಯಿತು? ಡೋಂಟ್ ಹೆಸಿಟೇಟ್ ಟು ಬ್ಲೇಮ್ ಡೈರೆಕ್ಟ್ಲಿ ದ RSS. ಈ ಅಂಟು ರೋಗದ ಅಂದರೆ ಸಾರ್ವಜನಿಕ ವ್ಯಕ್ತಿಗಳನ್ನು ಅಥವಾ ಯಾರನ್ನಾದರೂ ಅಶ್ಲೀಲವಾಗಿ ನಿಂದಿಸುವ, ಬೆದರಿಸುವ, ಅಕ್ಷರ ಭಯೋತ್ಪಾದನೆ ಇರ್ಬೋದು, ಧ್ವನಿ ಭಯೋತ್ಪಾದನೆ ಇರ್ಬೋದು. ಇದೆಲ್ಲವೂ ಪ್ರಾರಂಭವಾದದ್ದು ಸುಮಾರು 1992ರ ನಂತರ ಪ್ರಾರಂಭವಾದದ್ದು. ಸಂಘ ಪರಿವಾರದ ಹಿಂದೂ ಸಂಘಟನೆಗಳ ಘೋಷಣೆಗಳು ಎಷ್ಟು ಕೀಳು ಮಟ್ಟಕ್ಕೆ ಪ್ರಾರಂಭವಾಯಿತು ಅಂದರೆ, ದ ಫಸ್ಟ್ ಟಾರ್ಗೆಟ್ ವಾಸ್ ಮುಸ್ಲಿಂ. ಆ ನಂತರ ಅದು ತೀರಾ ಅತಿರೇಕಕ್ಕೆ ಹೋಗಿರಲಿಲ್ಲ. 2013ರಲ್ಲಿ RSSನಲ್ಲಿ ಹುಟ್ಟಿದಂಥ ಈ ವೈರಸ್ಸನ್ನು ಅಂಟು ರೋಗವಾಗಿ ಪರಿವರ್ತಿಸಿದರು ಸಮಾಜಕ್ಕೆ. ನಾನು ಒಂದು ಕಾಲದಲ್ಲಿ 30 ವರ್ಷಗಳ ಹಿಂದೆ ಕಾಂಗ್ರೆಸ್ಸಿನ ಟೀಕಾಕಾರ ಆಗಿದ್ದೆ. 2 ಘಟನೆಗಳನ್ನು ಉಲ್ಲೇಖ ಮಾಡ್ತೇನೆ. ನಾನು ಅಷ್ಟು ಟೀಕೆ ಮಾಡಿದ ಮೇಲೆ ಒಮ್ಮೆ ರಮಾನಾಥ್ ರೈ ಅವರು ನನ್ನ ಎದುರಿಗೆ ಸಿಕ್ಕಿದ್ರು. ವಿಧಾನಸೌಧದಲ್ಲಿ ಅವ್ರ ಹತ್ರ ಹೋಗಿದ್ದೆ ನಾನು. ಅವರು ನಕ್ಬಿಟ್ಟು, ಹೀಗೆ ನೋಡಿ ನಕ್ಬಿಟ್ಟು, ಭಯಂಕರ ಪಾತ್ರವರು ಮಾರ್ರೆ, ಇದನ್ನ ಭಾಷಣ ಕಂಡ ಎಂಗ್ಲೆಗೆ ಕನ್ಫ್ಯೂಸ್ ಅಂತ ತುಳುವಲ್ಲಿ ಹೇಳಿದರು. ಎರಡನೇದು, ನಾನೊಂದು ಉಗ್ರ ಭಾಷಣ ಮಾಡಿ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಮಸೂದ್ ಅವರು ಮನೆಗೆ ಒಂದು ವ್ಯಾನ್ ಪೊಲೀಸ್ ನಿಲ್ಲಿಸಬೇಕಾಯ್ತು ಪರ್ಮನೆಂಟಾಗಿ. ಅವರ ಮನೆಗೂ ನಾನು ಕೊನೆಗೆ ಹೋದಾಗ ಅವ್ರು ಹೇಳ್ತಾರೆ, ಈ ಭಟ್ರನ್ನ ದೆಸೆಟ್ಟು ಎನ್ನ ಇಲ್ಲಡಿ ಇರುವ ಜನಕ್ಕೆ ಒಣಸ್ಪಾಡ್ ಹೊಡತ್ತ, ಹೌ ದ ಕಾಂಗ್ರೆಸ್ ಲೀಡರ್ ರಿಸೀವ್ ಅಂತ ಹೇಳಿ ನಾನು. ಜೊತೆಗೆ ಅಣ್ಣಾ ಹಜಾರೆ ಅವರ ಹೋರಾಟ ಆದಾಗಲೂ ಕೂಡ ಎಲ್ಲಿಯೂ ಕೂಡ ಕಾಂಗ್ರೆಸ್ನವರನ್ನು ದೇಶದ್ರೋಹಿ, ಹಿಂದುದ್ರೋಹಿ ಏನು ಹೇಳಲೇ ಇಲ್ಲ. ಈ ಬೈಗಳುಗಳು, ಈ ನಿಂದನೆಗಳನ್ನು ಕಲಿಸಿದ್ದು ಯಾರು ಸಮಾಜಕ್ಕೆ? ರಾಜಕೀಯ ವ್ಯವಸ್ಥೆಯಲ್ಲಿ ಅದನ್ನೊಂದು ಕಲ್ಚರ್ ಆಗಿ ತಂದದ್ದು ಯಾರು? ಮೊದಲು ಇರಲಿಲ್ಲ ಇದು. 2013ರ ನಂತರ ಇನ್ಕ್ಲೂಡಿಂಗ್ ಮೀ, ವಿ ಯೂಸ್ ಟು ಫಿಯರ್, ಹೆದರಿಕೆ ಆಗ್ತಿತ್ತು ನಮಗೆ ಫೇಸ್ಬುಕ್ಕಲ್ಲಿ ಬರೀಲಿಕ್ಕೆ. ಯಾಕೆಂದರೆ ನಾನು ಕೇಳದ ಮತ್ತು ಹೇಳದ ಶಬ್ದ ಪ್ರಯೋಗಗಳು, ಇದನ್ನು ಪ್ರಾರಂಭ ಮಾಡಿದ್ಯಾರು? ಸೊ ಅನಂತನಾಗರವರೇ, ಈ ವೈರಸ್ಸಿನ ಪ್ರಯೋಗಶಾಲೆ RSS. ಈ ಅಂಟು ರೋಗಾಣವನ್ನು ಸ್ಪ್ರೆಡ್ ಮಾಡಿದ್ದು ನಿಮ್ಮ ಪರಿವಾರದವರು. ನಿಮಗೆ ಆಗ ಇಷ್ಟೆಲ್ಲ ಆಗುವಾಗ ಈ ಅಂಟು ರೋಗದ ಬಗ್ಗೆ ಫೀಲ್ ಆಗಲಿಲ್ವೋ, ಭಯ ಬರಲಿಲ್ವೋ, ಇದು ಒಳ್ಳೆಯದಲ್ಲ ಅಂತ ಅನಿಸ್ಲಿಲ್ವೋ ನಿಮ್ಗೆ ಹಿರಿಯರಿಗೆ? ಆ ನಂತರದ ಸ್ಟೇಜಲ್ಲಿ ಗಾಂಧಿ ಅವರನ್ನು ತಗೊಂಡ್ರು. ಸಾವರ್ಕರ್ ಅವರನ್ನು ಐಕಾನ್ ಮಾಡಬೇಕು ಹೇಳುವ ಒಂದು ಏಕೈಕ ಉದ್ದೇಶದಿಂದ ಗಾಂಧೀಜಿಯವರನ್ನು ಚಾರಿತ್ರ್ಯ ಹನನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಗಾಂಧೀಜಿಯವರ ತಾಯಿಯನ್ನು ಬಿಡಲಿಲ್ಲ. ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ನೆಹರೂರವರನ್ನು ಬಿಡಲಿಲ್ಲ, ಯಾರನ್ನೂ ಬಿಡಲಿಲ್ಲ ಇವರು. 2018ರವರೆಗೆ ಏಕಪಕ್ಷೀಯವಾದ ಅಕ್ಷರ ಭಯೋತ್ಪಾದನೆ, ಧ್ವನಿ ಭಯೋತ್ಪಾದನೆಯನ್ನು ಅತ್ಯಂತ ಅಸಹ್ಯವಾಗಿ, ವಿಕೃತವಾಗಿ ಜಾರಿಗೆ ತಂದದ್ದೇ ಸಂಘ ಪರಿವಾರ. ಈ ಕಲ್ಚರ್ ಈ ದೇಶದಲ್ಲಿ ಇಷ್ಟು ಸ್ಪ್ರೆಡ್ ಆಗಲಿಕ್ಕೆ ನೀವೇ ಮೂಲಭೂತವಾದ ಕಾರಣ. ಈಗ ಕ್ರಿಯೆಗೆ ಪ್ರತಿಕ್ರಿಯೆ ಬಂದಾಗ ಮೋದಿಯವರಿಗೆ ರಾತ್ರಿ 12 ಗಂಟೆಗೆ ಎದ್ದು ವಿಡಿಯೋ ಮಾಡುವ ಭಯ ಸ್ಟಾರ್ಟ್ ಆಗಿದೆ. ಈಗ ಇಷ್ಟೆಲ್ಲ ನಿಂದನೆಗಳನ್ನು ಮಾಡ್ತಾ ಬಂದ್ರಲ್ಲ ನೀವು,
ಯಾರನ್ನೇ ಬಿಟ್ಟಿದ್ದೀರಿ ನೀವು? ಈ ಅಂಟು ರೋಗ ಅಂತ ಹೇಳ್ತೀರಿ. ಈ ಅಂಟು ರೋಗ ನೀವು ರೈತರು ಹೋರಾಟ ಮಾಡುವಾಗ ದೇಶದ್ರೋಹಿಗಳು ಹೇಳಿದ್ರಿ, ವಿದ್ಯಾರ್ಥಿಗಳು ಹೋರಾಟ ಮಾಡಿದರು ದೇಶದ್ರೋಹಿಗಳು ಹೇಳ್ತೀರಿ, ಸಾಮಾಜಿಕ ಹೋರಾಟಗಾರರು ಹೋರಾಟ ಮಾಡುವಾಗ ಇಂಥದ್ದು ಅರ್ಬನ್ ನಕ್ಸಲ್ ಅಂತ ಹೇಳ್ತೀರಿ. ವಿಚಿತ್ರ ಶಬ್ದಗಳು ದಾಖಲಾಯಿತು. ಈಗ ನನ್ನ ವಿಡಿಯೋದ ಕೆಳಗಡೆ ನೋಡಿ ನಾನೊಂದು ವಿಸಿಟಿಂಗ್ ಕಾರ್ಡ್ ಮಾಡೋದಾದರೆ MG ಹೆಗಡೆ ಹಿಂದೂ ವಿರೋಧಿ, ಬ್ರಾಹ್ಮಣ ವಿರೋಧಿ, ಅರ್ಬನ್ ನಕ್ಸಲ್, ಪಾಕಿಸ್ತಾನಿ, ಅದು ಉದ್ದ ಟೈಪ್ ಮಾಡಬೇಕು ನಾನೊಂದು ವಿಸಿಟಿಂಗ್ ಕಾರ್ಡ್. ಅಷ್ಟು ಡೆಸಿಗ್ನೇಷನ್ ನನಗೆ ಕೊಟ್ಟಿದ್ದಾರೆ ಅವರು. ಹಾಗಿರುವಾಗ ಸಮಾಜದ ಸ್ವಾಸ್ಥ್ಯವನ್ನು ಕದಡುವ ಮತ್ತು ಅದನ್ನು ಹಾಳು ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ತೀವ್ರ ಸ್ವರೂಪದಲ್ಲಿ ಬೆಳೀತಾ ಇದೆ ಹೇಳುವಾಗ ಅನಂತನಾಗನ ಅಂತಹ ಒಂದು ಹಿರಿಯ ಕಲಾವಿದರು ನಾಯಕರಿಗೆ ಅರ್ಥವೇ ಆಗಲಿಲ್ವ, ಎಚ್ಚರವೇ ಆಗಲಿಲ್ವ? ಯಾರನ್ನು ಬಿಡಲಿಲ್ಲ, ಅವರಿಗಾಗದ ಮೀಡಿಯಾದವರನ್ನು ಬಿಡಲಿಲ್ಲ. ಕೊನೆಗೆ ಎಲ್ಲಿವರೆಗೆ ಬಂತು ಅಂತಂದರೆ, ಮೊದಲು ಅವರು ಮೋದಿಜಿಯವರಿಗೆ ಉತ್ತರ ಪ್ರದೇಶದ ನಮ್ಮ ಶಂಕರಾಚಾರ್ಯರು ಮೋದಿಗೆ ಆಶೀರ್ವಾದ ಮಾಡಿದ್ರು. ಅವರು ಉಲ್ಟಾ ಹೊಡೆದ ಮೇಲೆ ಅವರನ್ನು ಸ್ಟಾರ್ಟ್. ಆ ನಂತರ ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಗೆದ್ದು BJP ಸೋತಾಗ ರಾಮನನ್ನು ಟ್ರೋಲ್ ಮಾಡಿದರು. ನಿನಗೆ ಅದೇ ಹಳೆಯ ಟೆಂಟೇ ಆಗಬೇಕು, ಅಲ್ಲಿಗೆ ಕೊಂಡೋಗಿ ನಿನ್ನನ್ನು ಬಿಸಾಡ್ತೇವೆ ಹೇಳುವ ಟ್ರೋಲ್ ಮಾಡಿದರು. ಆ ನಂತರ ಅಲ್ಪಸಂಖ್ಯಾತರು ಕೂಡ ಈ ದೇಶದ ಜನರೇ ಅಂತ ಹೇಳಿ ಮೋಹನ್ ಭಾಗವತ್ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಮೋಹನ್ ಭಾಗವತರಿಗೂ ಟ್ರೋಲ್ ಮಾಡಿದರು. ಅಂದರೆ ಈ ಟ್ರೋಲಿನ ಹ್ಯಾಬಿಟ್ ಅದನ್ನು ವಿಚಿತ್ರವಾಗಿ ಪ್ರಾರಂಭ ಮಾಡಿದ್ದು, ಆರ್ಗನೈಸ್ಡ್ ಆಗಿ ಸ್ಟಾರ್ಟ್ ಮಾಡಿದರು. ಮಹಾತ್ಮ ಗಾಂಧೀಜಿಯವರ ವಿರುದ್ಧ 2 ಲಕ್ಷ ಅಕೌಂಟ್ಗಳನ್ನು ಮಾಡಿದರು. ಹಣ ಖರ್ಚು ಮಾಡಿತ್ತು ಸ್ವಾಮಿ ನೀವು. ಈಗ ಇವತ್ತಿನ ಜನ್ರೇಷನ್ ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಉತ್ತರ ಕೊಡುವಾಗ ನಿಮಗೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ, ಸೆಲ್ಫಿ ಮಾಡಬೇಕಿದ್ದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.